ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಡ್ಡು ಶೇಂಗಾ ಚಟ್ನಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಪಡ್ಡು ಅಂದರೆ ವೆಜಿಟೇಬಲ್ ಪಡ್ಡು ಫ್ರೆಂಡ್ಸ್. ಮಕ್ಕಳೆಲ್ಲ ತರಕಾರಿ ಏನು ತಿನ್ನಲ್ಲಲ್ಲ, ಹಾಗಾಗಿ ಇದರಲ್ಲಿ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಪಡ್ಡು ಮಾಡೋಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, 1 ಕಪ್ಪು ಕ್ಯಾಬೇಜು ತುರಿ, 1 ಕಪ್ನಷ್ಟು ಸಬ್ಬಸಿಗೆ, ಅರ್ಧ ಕಪ್ನಷ್ಟು ಕೊತ್ತಂಬರಿ, 1 ದೊಡ್ಡ ಕೋಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದು ನೋಡಿ ಹಿಟ್ಟು ನಾನು ರಾತ್ರಿಯೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕೋದಂತ ಒಂದು ಸತಿ ಆಗಲೇ ಪಡ್ಡು ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ನಾನು ಇಲ್ಲಿ 1 kg ಅಕ್ಕಿಗೆ 1 ಲೋಟ ಅಲಸಂದಿ ಬೇಳೆ ಮತ್ತು 1/2 ಲೋಟ ಹೆಸರು ಬೇಳೆ ಮತ್ತು 1 ಲೋಟ ಉದ್ದಿನ ಬೇಳೆ, ಸ್ವಲ್ಪ 1 ಸ್ಪೂನ್ ಮೆಂತ್ಯ ಈ ಥರ ಹಾಕ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಕ್ಕಾರ ಸ್ವಲ್ಪ ಮಂಡಾಳ ಹಾಕ್ತೀನಿ, 1 ಪಾವ್ನಷ್ಟು ಇಟ್ಟು ಹಗುರವಾಗಿ ಬರುತ್ತೆ ಹಾಕೋದ್ರಿಂದ. ಇಷ್ಟೆಲ್ಲ ಇದಕ್ಕೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಅಜ್ವಾನ ಹಾಕ್ಕೋಬೇಕು. ಇದೆಲ್ಲ ಬೇಳೆ ಹಾಕಿರ್ತೀವಲ್ಲ, ಮಕ್ಕಳಿಗೇನು ಹೊಟ್ಟೆ ನೋವು ಬರಬಾರ್ದಂತ. ಈಗ ಅಷ್ಟನ್ನು ಇದಕ್ಕೆ ಕಲಿಸ್ಕೊಂಡ್ಬಿಡೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಹಸಿದೇ ಹಾಕ್ಕೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ಇದು ಬೆನ್ಸೋದೇನು ಬೇಕಾಗಿಲ್ಲ, ಪಡ್ಡು ಅಲ್ಲಿ ಬೆನೆಯುತ್ತಲ್ಲ. 1/2 ಸ್ಪೂನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಂತ. ಬ್ರೌನ್ ಕಲರ್ ಶುಗರ್ ಹಾಕ್ತಾಯಿದ್ರೂ ಬರುತ್ತೆ, ಯಾಕಂದರೆ ನಾನು ಅಲಸಂದಿ ಹಾಕಿದ್ದೀನಿ. ಈಗ ಪಡ್ಡು ಮಣಿ ಇಟ್ಟಿದ್ದೀನಿ, ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಇದು ಆಯಿಲೆಲ್ಲ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಈ ಥರ ಎಲ್ಲ ಒಂದು ಸೈಡ್ ಬಂದಮೇಲೆ ಈ ಥರ ಪಡ್ಡು ತೆಗೆಯೋದು ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ನೋಡಿ, ಒಂದು ಸೈಡೆಲ್ಲ ಕೆಂಪಾಗಿದೆ. ಈಗ ಈ ಸೈಡು ಆಗೋವರೆಗೂ ಬಿಡೋಣ. ಇದೇನು ಮತ್ತೆ ಆಯಿಲ್ ಹಾಕೋದು ಅವಶ್ಯಕತೆ ಇಲ್ಲ, ಅದೇ ಆಯಿಲಲ್ಲೇ ಬೆನೆಯುತ್ತೆ ಕಡೆ ಸೈಡೂ. ಈಗ ನೋಡಿ 2 ಸೈಡ್ ಬೆಂದಿದೆ, ತಕ್ಕೊಂಬಿಡೋಣ ಎಲ್ಲವನ್ನು. ರೆಡಿ ಟು ಈಟ್ ವೆಜಿಟೇಬಲ್ ಪಡ್ಡು ಮತ್ತು ಶೇಂಗಾ ಚಟ್ನಿ. ನಾನು ಆಗಲೇ ಒಂದು ಸತಿ ಶೇಂಗಾ ಚಟ್ನಿ ಥರ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಅದೇ ಥರ ಇದು ವೆಜಿಟೇಬಲ್ ಪಡ್ಡು ನೋಡಿ, ಸವಿಯಲು ಸಿದ್ಧವಾಗಿದೆ. ಮಕ್ಕಳೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಫ್ರೆಂಡ್ಸ್, ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ವೆಜಿಟೇಬಲ್ ತಿನ್ನಿಸ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.